ಸೊ 8 ವರ್ಷದಿಂದ ನಾವು ಇದೊಂದೇ ಮನೆಯಲ್ಲಿ ಇದೀವಿ. ಇದೆಲ್ಲ ಬಾಡಿಗೆಯವ್ರು ಸರಿ ಇದ್ರೆ ಓನರ್ ಸರಿ ಇರಲ್ಲ. ಬಟ್ ನಿಮ್ಗೆ ಒಂದು ವಿತ್ ಪ್ರೂಫ್ ತೋರ್ಸೋಣ ಅಂತ ಅನ್ಬಿಟ್ಟು ಅನ್ಕೊಂಡು ಎಷ್ಟು ಬಾಡಿಗೆ ಇತ್ತು 2016ರಲ್ಲಿ ಎಷ್ಟು ಬಾಡಿಗೆ ಇತ್ತು ಏನಕ್ಕೆ ಅಂತಂದ್ರೆ ಖರ್ಚು ಮಾಡೋದು ಸುಲಭ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬಂದು ಭಾನುವಾರ ಇವಾಗ ನಾನು ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಎಷ್ಟಾಗಿದೆ ಗೊತ್ತಾ? ಇವಾಗ 1:15 ಆಗಿದೆ. ಈಗ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಎಷ್ಟು ಬಿಸಿಲು ಅಂತಂದ್ರೆ ಯಪ್ಪ ಹೆಂಗ್ ಓಡಾಡ್ತಾರೋ ಜನ ಅಂತ ಅನ್ಬಿಟ್ಟು ಅನ್ಸುತ್ತೆ ಒಂದೊಂದ್ಸರಿ ಅಂತೂ. ಏನಕ್ಕಪ್ಪ ಅಂತಂದ್ರೆ ನಾನು ಬಿಸಿಲಲ್ಲೆಲ್ಲ ಜಾಸ್ತಿ ಓಡಾಡೋದೇ ಇಲ್ವಲ್ಲ. ಫ್ಯಾಕ್ಟ್ರಿಗೆ ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ ವಾಪಸ್ ಬರೋದು ಸಾಯಂಕಾಲ 5:30 6 ಗಂಟೆ ಆಗ್ಬಿಡುತ್ತೆ. 5:30 ಅನ್ಕೊಳ್ಳಿ. ಅಷ್ಟೊತ್ತಿಗೆ ಬರೋದ್ರಿಂದ ಅವಾಗ ಬಿಸಿಲು ಇರೋದಿಲ್ಲ, ಹಂಗಾಗಿ ಗೊತ್ತಾಗೋದಿಲ್ಲ. ಈಗ ಟೆರೇಸ್ಗೆ ಹೋಗಿ ಬಟ್ಟೆ ತಗೊಂಡ್ ಬಂದೆ. ಎಷ್ಟು ಬಿಸಿಲಿತ್ತು ಗೊತ್ತಾ? ಸೊ ಇವಾಗ ಒಂದು ಟ್ರಿಪ್ ಬಟ್ಟೆ ಒಣಗಾಕಿದ್ದು, ಇನ್ನೊಂದು ಟ್ರಿಪ್ ಆಗೋಷ್ಟೊತ್ತಿಗೆ ಒಣಕೊಂಡ್ಬಿಟ್ಟಿತ್ತು. ವಾಷಿಂಗ್ ಮಿಷಿನ್ಗೆ ಸ್ವಲ್ಪ ಹಾಕಿದೆ. ಹಾಗೆ ನನ್ನ ಕೆಲ್ಸದ ಬಟ್ಟೆಗಳು ತುಂಬಾ ಗಲೀಜಾಗಿತ್ತು ಅಂತ ಕೈಯಲ್ಲಿ ಒಂದು ಸ್ವಲ್ಪ ಹೋಗದೆ ಆಯ್ತಾ. ಇವಾಗ ಬನ್ನಿ ಅದನ್ನೆಲ್ಲ ಬಟ್ಟೆ ಮಡ್ಚಿಡ್ಬೇಕು. ಬಟ್ಟೆ ಮಡ್ಚಾದ್ಮೇಲೆ ನಾನು ನಿಮ್ಗೆ ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಬಿಟ್ಟು ಅನ್ಕೊಂಡಿದೀನಿ. ಆ ವಿಷಯದ ಬಗ್ಗೆ ಮಾತಾಡ್ತೀನಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ಕೂಡ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ. ಹಾಗೆ ಏನ್ ಗೊತ್ತಾ, ಸಂಡೇ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳು ಎಕ್ಸ್ಪೆಷಲಿ ಸ್ವಲ್ಪ ಬೇಗನೆ ಇದ್ರೇನೆ ಒಳ್ಳೇದು ಅಂತ ಅಂದ್ಬಿಟ್ಟು ಅನ್ಕೊಂತೀನಿ. ಬೇಗ ಅಂತಂದ್ರೆ ನಾವು ನಾರ್ಮಲ್ ಟೈಮಲ್ಲಿ ಎಷ್ಟೊತ್ತು ಎದ್ದೇಳ್ತೀವೋ ಅದಕ್ಕಿಂತ 1 ಅವರ್ 2 ಅವರ್ ಲೇಟ್ ಆಗಿದ್ರೆ ಪರವಾಗಿಲ್ಲ. ಅದಕ್ಕಿಂತ 10 ಗಂಟೆ ಸ್ವಲ್ಪ ಮಲ್ಕೊಳ್ಳೋಣ, ರೆಸ್ಟ್ ತಗೊಳ್ಳೋಣ ಅಂದ್ರೆ ನಿಜ ಕೆಲಸನೇ ಆಗೋದಿಲ್ಲ ನನ್ಗಂತೂ ಒಂದೊಂದ್ಸರಿ. ಸೊ ಹಾಗಾಗಿ ಇವತ್ತು ನಾನು ಸ್ವಲ್ಪ ಬೇಗನೆ ಎದ್ದು ಕೆಲ್ಸಕ್ಕೆ ಹಾಕೊಂಡು ಹೋಗ್ತೀನಲ್ಲ ನಾನು, ಅದೆಲ್ಲ ತುಂಬಾ ಆಯಿಲು ಗ್ರೀಸು ಅದೆಲ್ಲ ಆಗಿರುತ್ತೆ. ಅದನ್ನೆಲ್ಲ ತುಂಬಾ ಕೊಳೆ ಆಗಿತ್ತಲ್ಲ, ಚೆನ್ನಾಗಿ ನೆನೆಸಿ ಬ್ರಷಲ್ಲೆಲ್ಲ ಉಜ್ಜಿ ಎತ್ತು ಒಗೆದು ಆಮೇಲೆ ತೊಗೊಂಡೋಗಿ ಒಣಗಾಕಿದ್ದೆ. ಇವಾಗ ಚೆನ್ನಾಗಿ ಒಣಗಿದೆ. ಇದನ್ನೆಲ್ಲ ಮಡ್ಚಿಡ್ಬೇಕು. ಹಾಗಾಗಿ ನಾನು ಹೇಳ್ತಾ ಇದ್ನಲ್ಲ, ಸಂಡೇ ಸ್ವಲ್ಪ ಬೇಗ ಇದ್ರೆ ನನಗೆ ಕೆಲಸಗಳೆಲ್ಲ ಆಗುತ್ತೆ. ಇಲ್ಲ ಅಂತಂದ್ರೆ ಕೆಲಸಗಳೇ ಸಾಗೋದಿಲ್ಲ. ಲೇಜಿ ಆಗ್ಬಿಟ್ಟು ಸುಮ್ಮನೆ ಬಿಡು ನಾಳೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಹಂಗೆ ಸುಮ್ಮನೆ ಆಗ್ಬಿಡ್ತೀನಿ. ಸೊ ಇವತ್ತು ಎಲ್ಲ ಕೆಲಸ ಮುಗ್ದಿದೆ. ಬನ್ನಿ ಇವಾಗ ಒಳಗಡೆ ಹೋಗಿ ಬಟ್ಟೆ ಎಷ್ಟಿದೆ ಅಂತ ತೋರಿಸ್ತೀನಿ ಮಡ್ಚೋದು. ಫ್ರೆಂಡ್ಸ್ ನೋಡಿ, ಮಡ್ಚೋ ಬಟ್ಟೆಗಳು ಎಷ್ಟಿದೆ ಅಂತ ಅಂದ್ಬಿಟ್ಟು. ಟವಲ್ ಅಂತೂ ಫುಲ್ ಗರಿ ಆಗ್ಬಿಟ್ಟಿದೆ, ಆ ಥರ ಆಗ್ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ. ಏನು 1.5 ಅವರ್ 2 ಅವರಲ್ಲೇ ಈ ಥರ ಒಣಗೋಗಿದೆ. ಹಾಗೆ ಕೆಲ್ಸದ ಬಟ್ಟೆಗಳು ಅದೆಲ್ಲನೂ ಮಡ್ಚಿಡ್ಬೇಕು ಇವಾಗ. ಸೊ ನೋಡಿ ಇಷ್ಟು ಬಟ್ಟೆಗಳಿದೆ. ಮತ್ತೆ ಬೆಡ್ಶೀಟ್ ಎಲ್ಲ ತೊಗೊಂಡೋಗಿ ಇನ್ನೊಂದ್ಸರಿ ಒಣಗಾಕಿದ್ದೀನಿ. ಈ ಬೆಡ್ಶೀಟು ಆ ಹಾಲಲ್ಲಿ ಇದೆ ದಿವಾನ್ ಕಾಟ್ಗಳ ಬೆಡ್ಶೀಟು ಎಲ್ಲ ಚೇಂಜ್ ಮಾಡಿದೆ. ಹಾಗಾಗಿ ಇವಾಗ ಇದನ್ನೆಲ್ಲ ಮಡ್ಚಿಡಬೇಕು. ಮಡ್ಚಿಟ್ಟಾದ್ಮೇಲೆ ನಾನು ನಿಮಗೆ ಒಂದು ವಿಷಯದ ಬಗ್ಗೆ ಮಾತಾಡ್ತೀನಿ. ಏನು ಎತ್ತ ಅಂತ ನಿಮಗೆ ಆ ವಿಷಯ ನೋಡಿದಾಗ್ಲೇ ಗೊತ್ತಾಗುತ್ತೆ. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಬಟ್ಟೆಗಳನ್ನೆಲ್ಲ ಮಡ್ಚಿಟ್ಬಿಡ್ತೀನಿ ಆಯ್ತಾ. ಇದನ್ನ ಎಷ್ಟು ಹಬೆ ಹೊಡಿತಾ ಇದೆ ಗೊತ್ತಾ ಇದು ನೋಡಿ. ಒಗ್ದು ಹಾಕಿದ್ರೆ 1 ಅವರಲ್ಲೆಲ್ಲ ಹೊಣ್ಕೊಂಡ್ಬಿಡುತ್ತೆ ಬಟ್ಟೆಗಳು. ಸೊ ಸ್ವಲ್ಪ ಭಾನುವಾರ ಲೇಜಿ ಆಗ್ದಂಗೆ ಇದ್ರೆ ಮನೇಲಿ ಕೆಲಸಗಳೆಲ್ಲ ಬೇಗ ನನಗೂ ಕೂಡ ಮುಗಿಯುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಇದೆಲ್ಲ ಇವಾಗ ಮತ್ತೆ ಯೂಸ್ ಮಾಡೋ ಟವಲ್ಗಳೇನೆ. ಇದು ಮೇಘದು, ಇದು ಸಂಜಯ್ ಅವ್ರದ್ದು. ಸದ್ಯಕ್ಕೆ ಇದನ್ನ ಒಳಗಡೆ ಎತ್ತಿಡೋ ಅವಶ್ಯಕತೆ ಇಲ್ಲ. ಹಾಗೆ ಇದೊಂದು ಮಡ್ಚಿ ಎತ್ತಿಡ್ತೀನಿ. ಭಾನುವಾರ ಆದಷ್ಟು ನಾನು ಕೆಲಸಗಳನ್ನ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನನಗೆ ಮನೆ ಕೆಲಸ ಎಲ್ಲ ಇತ್ತಲ್ಲ, ಹಾಗಾಗಿ ಮೇಘನೆ ಬಿರಿಯಾನಿ ಮತ್ತು ಗ್ರೇವಿನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ಲು ನನ್ನ ದೊಡ್ಡ ಮಗಳು ಮೇಘ. ಹಾಗೆ ಹಾರಿಕಾ ಮೈಸೂರಲ್ಲಿದ್ದಾಳೆ. ಸಂಜೆ ಅವರು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ರು. ಯಾಕೆಂದರೆ 2nd PU ಕಾಲೇಜೆಲ್ಲ ಶುರುವಾಗುತ್ತೆ ಇವಾಗ, ಅದಕ್ಕೋಸ್ಕರ. ಫ್ರೆಂಡ್ಸ್ ಇದೆಲ್ಲ ನಾನು ಕೆಲ್ಸಕ್ಕೆ ಹಾಕೊಂಡು ಹೋಗೋ ಬಟ್ಟೆಗಳು. ಇದು ಒಂದೊಂದ್ಸರಿ ಕೈಯಲ್ಲಿ ಒಗ್ಯಕ್ಕೆ ಆಗಿಲ್ಲ ಅಂದಾಗ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ ನಾನು. ಅದು ತುಂಬ ಗಲೀಜಾಗಿದ್ದಾಗ ಹಿಂಗೆ ಕಾಣ್ತಾ ಇರುತ್ತೆ. ಒಂದೊಂದ್ಸರಿ ಇಲ್ಲೆಲ್ಲ ಮುಟ್ಕೊಂಡಿರ್ತೀನಿ, ಕೈಯಲ್ಲಿ ಕಲೆ ಎಲ್ಲ ಆಗಿರುತ್ತಲ್ಲ, ಅದೇ ಕೈಯಲ್ಲಿ ಮುಟ್ಕೊಂಡ್ಬಿಟ್ಟಿದ್ರೆ ಅದು ವಾಷಿಂಗ್ ಮಿಷಿನಲ್ಲೆಲ್ಲ ಅಷ್ಟು ಹೋಗೋದಿಲ್ಲ, ತುಂಬ ಕೊಳೆ ಆಗಿದ್ದಾಗೆಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಒಂದ್ಸರಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ, 1-2 ಸರಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಇನ್ನೊಂದು ಸರಿ ಕೈಯಲ್ಲಿ ಒಗ್ದಿರ್ತೀನಿ. ಸೊ ಹಾಗಾಗಿ ಕೈಯಲ್ಲಿ ಒಗ್ದಾಗ ಒಂದು ಸ್ವಲ್ಪ ಕೊಳೆ ಹೋಗುತ್ತಲ್ಲ, ಅಲ್ಲಿಗೆ ಮ್ಯಾನೇಜ್ ಆಗುತ್ತೆ. ಅದೇ ಭಾನುವಾರ ಬೇಗ ಇದ್ದರೆ ಕೈಯಲ್ಲಿ ಒಗಿತೀನಿ, ಇಲ್ಲ ಅಂತಂದರೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ. ಹಾಗಾಗಿ ಇದೆಲ್ಲ ಕೆಲಸಕ್ಕೆ ಅಂತಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ಒಂದಷ್ಟು ಬಟ್ಟೆಗಳನ್ನ.
ಕೆಲ್ಸಕ್ಕೆ ಹಾಕೊಂಡು ಹೋಗೋದನ್ನ ನಾನು ಹೊರಗಡೆ ಅಷ್ಟಾಗಿ ಹಾಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಏನಕ್ಕೆ ಅಂತಂದರೆ ಫುಲ್ಲು ಗಲೀಜಾಗಿರುತ್ತಲ್ಲ, ಹಾಗಾಗಿ ಆ ಬಟ್ಟೆಗಳನ್ನ ನಾನು ಹೊರಗಡೆ ಹೋಗೋದಕ್ಕೆ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಒಂದೊಂದ್ಸರಿ ಹಬ್ಬದ ಟೈಮ್ಗಳಲ್ಲಿ ಮನೇಲಿ ಹಾಕೊಳ್ಳೋ ಬಟ್ಟೆನೇ ಹಾಕೊಂಡು ಹೋಗಿರ್ತೀನಿ. ಅವಾಗ ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊತೀನಿ, ಗಲೀಜಾಗದಿರಂಗೆ ಆಲ್ಮೋಸ್ಟು. ಇಲ್ಲ ಅಂತಂದರೆ ಒಂದೊಂದ್ಸರಿ ಗಲೀಜಾದರೆ ಚೆನ್ನಾಗಿ ನೆನೆಸ್ಬಿಟ್ಟು ಆವಾಗಲೇ ಕೈಯಲ್ಲಿ ಒಗ್ದಾಕ್ಬಿಡ್ತೀನಿ. ಇದೆಲ್ಲ ಅದೇ ಥರ ಹಾಕೊಂಡಿದ್ದು ಮೊನ್ನೆ ನೋಡಿ. ಇದನ್ನೂ ಕೆಲಸಕ್ಕೆ ಇಟ್ಕೊಂಡ್ಬಿಟ್ಟೆ. ಇವಾಗ ಇದು ಹೊಸದೇ, ಬಟ್ ಒಂದ್ಸರಿ ಏನಕ್ಕೂ ಹೋದಾಗ ಅಲ್ಲಿ ಒಬ್ರು ಮನೆ ಹತ್ರ ಪೇಂಟ್ ಹೊಡಿತಾ ಇದ್ರು. ಇಲ್ಲೆಲ್ಲ ಪೇಂಟ್ ಆಗೋಯ್ತು ನೋಡಿ, ಇಲ್ಲೆಲ್ಲ ಪೇಂಟ್ ಆಗೋಯ್ತು ಅಂತ ಅಂದ್ಬಿಟ್ಟು ಇದನ್ನು ಕೂಡ ನಾನು ಕೆಲಸಕ್ಕೆ ಇಟ್ಕೊಂಡಿದ್ದೀನಿ. ಅಲ್ಲೇನು ಗೊತ್ತಾಗೋದಿಲ್ಲ, ಅಲ್ಲಿ ನಾವು ಟೀ ಶರ್ಟ್ ಹಾಕೊಂತೀವಲ್ಲ, ಬೇಲೆಲ್ಲ ಹಾಕೊಂಡು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ಟೀ ಶರ್ಟ್ ಹಾಕೊಂಡಿರ್ತೀವಿ. ಸೊ ಇದು ಅಷ್ಟೇ, ಇದಂತೂ ತುಂಬ ಗಲೀಜಾಗಿತ್ತು. ಸ್ವಲ್ಪ ಕಲರು ಡಾರ್ಕ್ ಕಲರ್ಗಳಾದರೆ ಅಷ್ಟು ಕಾಣಿಸಲ್ಲ, ಸ್ವಲ್ಪ ಲೈಟ್ ಕಲರ್ಗಳಾದರೆ ಕೊಳೆ ಎದ್ದು ಕಾಣಿಸುತ್ತೆ. ಸೊ ನೋಡಿ, ಇಷ್ಟು ಜೊತೆಗಳನ್ನ ನಾನು ಕೆಲಸಕ್ಕೆ ಅಂತಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದೆಲ್ಲ ರೆಡಿ ಡ್ರೆಸ್ಗಳು, 590 ಇಲ್ಲ 610 ರೂಪಾಯಿನೋ ಇರಬೇಕು. ಕಾಟನ್ನು ರೆಡಿ ಡ್ರೆಸ್ಸು. ಈ ಶೆಕೆಗಂತೂ ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ನಾನು ಇಷ್ಟು ಜೊತೆ ಬಟ್ಟೆಗಳನ್ನ ಕೆಲಸಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಎಷ್ಟು ಕಾಣಿಸ್ತಾ ಇತ್ತಲ್ವಾ ಗುಡ್ಡೆ ಹಾಕಿದಾಗ. ಇವಾಗ ನೋಡಿ ಇಷ್ಟೇ ಎಷ್ಟಾಯಿತು ಮಚ್ಚದ ಮೇಲೆ. ಫ್ರೆಂಡ್ಸ್, ಏನು ಗೊತ್ತಾ, ಈ ಶೆಕೆಗೆ ನಿದ್ದೆನೂ ಬರೋದಿಲ್ಲ. ಸುಮ್ಮನೆ ಒದ್ದಾಡೋದಕ್ಕಿಂತ ಎದ್ದು ಮನೇಲಿ ಕೆಲಸ ಮಾಡಿಕೊಂಡ್ರೆ ಸ್ವಲ್ಪ ಕೆಲಸಗಳೆಲ್ಲ ಬೇಗ ಬೇಗ ಮುಗಿಸ್ಕೊಬೋದು. ಫ್ರೆಂಡ್ಸ್, ಇವಾಗ ನಾವು ನಾಷ್ಟ ಊಟ ಎರಡು ಒಟ್ಟಿಗೆ ಮಾಡ್ತಾಯಿದ್ದೀವಿ ನೋಡಿ ನಮ್ಮ ಮನೇಲಿ. ಇವತ್ತು ಭಾನುವಾರ, ಅದು ಬ್ರಂಚ್ ಅಂತೆ. ಸೊ ಇವಾಗ ಮೇಘ ಮಾಡಿರೋ ಏನದು ಚಿಕನ್ ಫ್ರೈ ಹಾಗೆ ಬಿರಿಯಾನಿ. ಒಂದು ನಿಮಿಷ ಇರಿ ತೋರಿಸ್ತೀನಿ. ಫ್ರೆಂಡ್ಸ್, ಸೌತೆಕಾಯಿ, ಈರುಳ್ಳಿ, ಹಾಗೆ ನಾನು ಮೇಘ ಇಬ್ಬರೇ ಇರೋದು. ಹಾಗೆ ಇದು ಚಿಕನ್ ಫ್ರೈ ಹಾಗೆ ಬಿರಿಯಾನಿ ಮತ್ತೆ ಮೊಟ್ಟೆ ಹಾಗೆ ನೀರು. ತಟ್ಟೆ ತಗೋಬರ್ಬಮ್ಮ, ತಿನ್ನೋಣ. ನೋಡಿ, ನಮ್ಮ ಮಗಳು ನಾಷ್ಟ ಹಾಕೊಡ್ದೆ ಇವಾಗ ಊಟ ಹಾಕೊಡ್ತೈತೆ. ಫ್ರೆಂಡ್ಸ್, ಇವಾಗ ನೋಡಿ ಕೋಳಿ ಕಾಲು. ನಮ್ಮ ಮನೇಲಿ ಏನಂದರೆ ನಾವು ಸ್ಕಿನ್ ಔಟ್ ಮಾಡಿಸೋದಿಲ್ಲ, ನಮಗೆ ಸ್ಕಿನ್ ಇದ್ರೇ ಇಷ್ಟ ಆಗೋದು. ಸೊ ಹಾಗಾಗಿ ಹಾಕ್ಬಿಡಮ್ಮ, 2 ಕಾಲು ಹಾಕ್ಬಿಡು, ತಿನ್ಕೊಂಬಿಡ್ತೀನಿ. ನೋಡಿ, ಇವಾಗ ಬಿರಿಯಾನಿ ಹಾಗೆ ಮೊಟ್ಟೆ ಹಾಗೆ ಫ್ರೈ ಕಲಿಸ್ಬಿಟ್ಟು ಹಾಕೋ ಗೊಜ್ಜೆಲ್ಲ. ಸಮೋಸ ಹಾಕಮ್ಮ. ಇದೇನಮ್ಮ ಹಿಂಗ್ ತುಂಬ್ತಾ ಇದ್ಯಾ? ನೋಡಿ ಫ್ರೆಂಡ್ಸ್, ಇಷ್ಟೊಂದೆಲ್ಲ ತಿನ್ನಕ್ಕಾಗುತ್ತಾ? ಎಲ್ಲ ಇಡು ಬೇಗ. ಕೊತ್ತಂಬರಿ ರಂಬೆ ಮಾತ್ರ. ರಂಬೆ ಅಲ್ಲ, ಅದು ರೆಂಬೆ. ಫ್ರೆಂಡ್ಸ್, ನಾನು ಕೊತ್ತಂಬರಿ ಸೊಪ್ಪನ್ನ ನೀನು ಹೆಚ್ಕೊಳಮ್ಮ ಅಂತ ಹಂಗೆ ಇಟ್ಬಿಟ್ಟು ಬಂದಿದ್ದೀನಿ ತೊಳೆದ್ಬಿಟ್ಟು. ನನ್ನ ಮಗಳು ಜಾಣೆ ಹಂಗೆ ಸುರಿದ್ಬಿಟ್ಟಿರೋದು, ಬಂಚೆ ಬಂದ್ಬಿಟ್ಟಿದೆ ಕೊತ್ತಂಬರಿ ಸೊಪ್ಪು. ಫ್ರೆಂಡ್ಸ್, ಇವಾಗ ಬ್ರಂಚ್ ಆದಮೇಲೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಸದ್ಯಕ್ಕೆ ನಾನು ಇವಾಗ ಅದು ನನಗೆ ಬೇಕು, ನೀನು ಇದು ಅಂತಾಗೋ. ಎರಡು ನಿಂಗೆ ಬಂದೈತೆ ನೋಡಲೆ. ನೋಡಿ ಫ್ರೆಂಡ್ಸ್, ಈ ಥರ ಆಯ್ದು ತಿನ್ನೋದು ನಮ್ಮ ಮನೇಲಿ ಮಕ್ಕಳುಗಳು. ಇನ್ನೊಂದು ಲಿವರ್ ಇರುತ್ತಲ್ಲ, 14 ಬಿರಿಯಾನಿ ಒಂದೇ ಇರೋದು. ಅದೇ ಇನ್ನೊಂದು ಥರದ್ದು ಇರುತ್ತಲ್ಲಮ್ಮ, ಅದೇ ಅನ್ಸುತ್ತಮ್ಮ. ಒಂಥರ ಚಿಕ್ಕ ಅದಲ್ಲ, ಅದು ಇನ್ನೊಂದು ಅದರಲ್ಲಿ ಇಲ್ಲ. ಅಲ್ಲಿದೆ 2 ಪೀಸ್ ಅಷ್ಟೇ. ಕೊಡಿಲಿ, ನಾನು ನೋಡ್ತೀನಿ ಅದನ್ನ. ನಾನು ಹಾಕಿರೋ ನಂಗೆ ಗೊತ್ತಿಲ್ವಾ? ಕೊಡಿಲಿ ನೀನು ಪಾತ್ರೆನ. ನಾನು ಹಾಕಿರೋ ಗೊಜ್ಜಾಕೋತೀನಿ ನಾನು.
ಹೊಟ್ಟೆ ಹಸ್ಬಿಟ್ಟಿತ್ತು, ಮತ್ತು ಅಡುಗೆ ರೆಡಿ ಆಗೋದು ಲೇಟ್ ಆಯ್ತಲ್ಲ, ಬೆಳಗ್ಗೆ ನಾಷ್ಟ ಕೂಡ ಮಾಡಿರಲಿಲ್ಲ. ಹಾಗಾಗಿ ತಿಂದ್ಬಿಟ್ಟು ಬಂದು ಇವಾಗ ಬಟ್ಟೆಗಳನ್ನ ಎತ್ತಿಡ್ತಾ ಇದ್ದೀನಿ ನಾನು. ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಮುಗೀತು. ಊಟ ಎಲ್ಲ ಆಗಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು, ಇವಾಗ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ಈಗ ನಾನು ಹೇಳಿದ್ನಲ್ಲ ಅವಾಗಲೇ ನಿಮ್ಗೊಂದು ವಿಷಯ ತಿಳಿಸ್ತೀನಿ ಅಂತ. ಅದು ಯಾವ್ದ್ರ ಬಗ್ಗೆ ಅಂತಂದ್ರೆ, ನಾವು ಇರೋದು ಇದು ಬಾಡಿಗೆ ಮನೆ ಆಯ್ತಾ. ಬೆಂಗಳೂರಲ್ಲಿ ಇದೀವಿ ನಾವು, ಹಾಗೆ ಬಾಡಿಗೆ ಮನೆ ಇದು. ನಾವ್ ಈ ಮನೆಗೆ ಬಂದು ಆಲ್ಮೋಸ್ಟ್ 8.5 ವರ್ಷ ಅಂತ ಅನ್ಕೊಳ್ಳಿ. 8 ವರ್ಷ ಅಂತ ಲೆಕ್ಕ ಇಟ್ಕೊಳ್ಳೋಣ, 8 ವರ್ಷ ಆಯ್ತು. ಸೊ 8 ವರ್ಷದಿಂದ ನಾವು ಇದೊಂದೇ ಮನೆಯಲ್ಲಿ ಇದೀವಿ ಬೆಂಗಳೂರಲ್ಲಿ. ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. 8 ವರ್ಷ 10 ವರ್ಷ ಎಲ್ಲ ಒಂದೊಂದೇ ಮನೇಲಿ ಇರೋದು ಕಷ್ಟ ಅಂತಾನೆ ಹೇಳ್ಬೋದು. ಓನರ್ ಸರಿ ಇದ್ರೆ ಬಾಡಿಗೆಯವ್ರು ಸರಿ ಇರಲ್ಲ, ಬಾಡಿಗೆಯವ್ರು ಸರಿ ಇದ್ರೆ ಓನರ್ ಸರಿ ಇರಲ್ಲ. ಬಟ್ ನಮ್ಗೇನಂತಂದ್ರೆ, ಓನರ್ ಏನ್ ನಮ್ಗೇನ್ ಕಿರಿಕಿರಿ ಇಲ್ಲ, ನಾವು ಅಷ್ಟೇ ಅವ್ರಿಗೇನ್ ಕಿರಿಕಿರಿ ಇಲ್ಲ. ತಿಂಗಳಾಯ್ತು ಅಂದ್ರೆ ಒಂದ್ಸರಿ ಹೋಗಿ ಬಾಡಿಗೆ ಕೊಟ್ಟು ಬರೋದಷ್ಟೇ, ಅಥವಾ ಮನೆಯಿಂದ ಮೆಟ್ಲು ಇಳ್ಕೊಂಡು ಹೋಗೋ ಏನಾದ್ರು ಸಿಕ್ಕಿದ್ರೆ ಮಾತಾಡ್ಸೋದಷ್ಟೇ. ಅಷ್ಟು ಬಿಟ್ರೆ ನಾನು ಬೇರೆ ಎಲ್ಲ ಏನಿಲ್ಲ. ನಮ್ಗೆ ಟೈಮು ಇರೋದಿಲ್ವಲ್ಲ, ಕೆಲ್ಸಕ್ಕೆ ಹೋಗೋದು ಮನೆಗೆ ಬರೋದು ಇಷ್ಟೇ ಆಗಿರುತ್ತೆ. ಸೊ ಹಂಗಾಗಿ ನಮ್ಗೆ ಸಾಕಾಗಿರುತ್ತೆ. ನಾವು ಯಾರ ಹತ್ರ ಹೋಗಿ ಕಿರಿಕ್ ಮಾಡೋಣ, ಬಂದು ಮನೇಲಿ ಊಟ ಮಾಡಿ ಮಲ್ಕೊಂಡ್ರೆ ಸಾಕಪ್ಪ ಅನ್ನೋ ತರ ಆಗಿರುತ್ತೆ. ಸೊ ನಿಮ್ಗೆ ಒಂದು ವಿತ್ ಪ್ರೂಫ್ ತೋರ್ಸೋಣ ಅಂತ ಅನ್ಬಿಟ್ಟು ಅನ್ಕೊಂಡಿದೀನಿ. ಅದ್ ನಿಮಗ್ ಮಾತ್ರ ಅಲ್ಲ, ಹಾಗೆ ನನ್ನ ಮಕ್ಳಿಗೆ, ಹಾಗೆ ನನ್ನ ಯಜಮಾನ್ರಿಗೂ ಕೂಡ ತೋರಿಸ್ಬೇಕು. ಸಂಜಯ್ ಅವ್ರಿಗೆ ಹೇಳ್ತಾ ಇರ್ತಾರೆ ಯಾವಾಗ್ಲೂ, ಎಷ್ಟು ವರ್ಷ ಆಯ್ತು ಖಾಲಿ ಮಾಡ್ತೀನಿ ಅಂತ ಹೇಳ್ತಾನೆ ಇದೆಯಾ, ಯಾವಾಗ ಖಾಲಿ ಮಾಡ್ತೀಯೋ ಗೊತ್ತಿಲ್ಲ ಅಂತ ಅನ್ಬಿಟ್ಟು. ನಾನು ಇನ್ನೊಂದ್ 2 ವರ್ಷ ಇರೋಣ ಅಂತ ಅನ್ಬಿಟ್ಟು ಅನ್ಕೊಂತಾ ಇದ್ದೀನಲ್ಲ, ಅಂದ್ರೆ ಈ ವರ್ಷ ಬಿಟ್ಬಿಡಿ, ನೆಕ್ಸ್ಟ್ 5 ಅಲ್ವಾ, 5 ಕಂಪ್ಲೀಟ್ ಮಾಡಿ 2026 ಅಲ್ಲಿ ಖಾಲಿ ಮಾಡೋಣ ಅಂತ ಅನ್ಬಿಟ್ಟು ಅನ್ಕೊಂತಾ ಇದ್ದೀನಿ. ಸೊ ಹಂಗಾಗಿ ವಿತ್ ಪ್ರೂಫ್ ತೋರಿಸ್ತೀನಿ ನಾನು ಎಷ್ಟು ನಮ್ಗೆ ಈ ಮನೆಯಲ್ಲಿ 8 ವರ್ಷದಿಂದ ಇರೋದಕ್ಕೆ ಸೇವ್ ಆಗಿದೆ ಅಂತ ಅನ್ಬಿಟ್ಟು, ಮನಿ ಸೇವ್ ಆಗಿದೆ ಅನ್ನೋದನ್ನ ತೋರಿಸ್ತೀನಿ. ಆಕ್ಚುಲಿ ನನ್ನ ಚಾನಲ್ ಅಲ್ಲಿ ನಾನು ಏನಂತಂದ್ರೆ, ಜಾಸ್ತಿ ಹೆಣ್ಮಕ್ಳು ಕೆಲ್ಸಕ್ಕೆ ಹೋದ್ರೆ ಏನ್ ಉಪಯೋಗ ಆಗುತ್ತೆ, ಅಥವಾ ಮನಿ ಸೇವಿಂಗ್ಸ್ ಹೇಗ್ ಮಾಡೋದು ಆ ತರ ಎಲ್ಲ ತಿಳಿಸ್ತಾ ಇರ್ತೀನಿ. ನಿಮ್ಗೆ ಯಾರಿಗಾದ್ರು ಉಪಯೋಗ ಆಗ್ಬೋದು ಅಂತ ಅನ್ಬಿಟ್ಟು. ಓಕೆ, ಬನ್ನಿ. ಇವಾಗ ನಾನು ಇನ್ನ ಲೆಕ್ಕ ಮಾಡಿಲ್ಲ, ಬಟ್ ನನ್ಗದು ಅನ್ನಿಸ್ತಾ ಇತ್ತು ಅವ್ರಿಗೆ, ನಮ್ಮ ಮನೆಯವ್ರಿಗೆ ಹೇಳ್ಬೇಕು ಅದು ಅಂತ ಅನ್ಬಿಟ್ಟು. ಏನಕ್ಕೆ ಅಂತಂದ್ರೆ, ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನಾವು ಈ ಮನೆಗೆ ಸ್ಟಾರ್ಟಿಂಗ್ ಬಂದಾಗ 8 ವರ್ಷದ ಹಿಂದೆ ಬಂದಾಗ ಎಷ್ಟಿತ್ತು ಗೊತ್ತಾ ಬಾಡಿಗೆ. ಇದಕ್ಕೆ ನಾವು ಕೊಟ್ಟಿರೋದು ಈಗಲೂ ಕೂಡ ಅವಾಗ ಕೊಟ್ಟಿರೋ ಅಡ್ವಾನ್ಸ್ ಅಷ್ಟೇನೆ, ಮತ್ತೆ ಅದಾದ್ಮೇಲೆ ಯಾವುದೇ ಅಡ್ವಾನ್ಸ್ ಕೊಟ್ಟಿಲ್ಲ ನಾವು. ಅವರು ಕೇಳಿಲ್ಲ, ಅವ್ರಿಗೆ ಅದು ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರ ಅವ್ರು ಕೇಳಿಲ್ಲ. ಯಾಕೆಂತಂದ್ರೆ ತುಂಬಾ ಬಾಡಿಗೆಗಳೆಲ್ಲ ಬರುತ್ತೆ. ಸೊ ಹಾಗಾಗಿ ಕೇಳಿದ್ರೆ ಕೊಡ್ಬೇಕಿತ್ತು. ಬಟ್ ನಮ್ಗೆ 40,000 ನಾವು ಅಡ್ವಾನ್ಸ್ ನ ಕೊಟ್ಟಿದೀವಿ. ಇದಕ್ಕೆ 40,000 ಅಡ್ವಾನ್ಸ್ ಕೊಟ್ಟಿದೀವಿ. ಹಾಗೆ ನಾವು 2015ರಲ್ಲಿ ಈ ಮನೆಗೆ ಬಾಡಿಗೆಗೆ ಬಂದಿರೋದು. ಅವಾಗ ಬಾಡಿಗೆ ಎಷ್ಟಿತ್ತು ಗೊತ್ತಾ, 5,750 ರೂಪಾಯಿ ಇತ್ತು. 5,750 ರೂಪಾಯಿ 2015ರಲ್ಲಿ ನಾವು ಬಾಡಿಗೆ ಕಟ್ತಾ ಇದ್ವಿ. ಅವ್ರು ಹೇಳಿದ್ರು ನಮ್ಗೆ, ಬಾಡಿಗೆಗೆ ನಾವು ಬಂದಾಗ ಅವ್ರು ಹೇಳಿದ್ರು, ವರ್ಷಕ್ಕೊಂದ್ಸರಿ 6% ಹಂಗೇನೋ ಜಾಸ್ತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ನಾವು ಅರೌಂಡ್ ಒಂದು 250-300 ಆಗುತ್ತಲ್ವಾ, ಅಂದ್ರೆ ವರ್ಷಕ್ಕೊಂದ್ಸರಿ, 11 ತಿಂಗಳಿಗೊಂದ್ಸರಿ, ವರ್ಷಕ್ಕೊಂದ್ಸರಿ ಜಾಸ್ತಿ ಮಾಡ್ತಾರಲ್ಲ. ಹಾಗಾಗಿ ಅವ್ರು ಹೇಳಿದ್ರು ನಮ್ಗೆ 6% ಅಂತ ಅನ್ಬಿಟ್ಟು ಹೇಳಿದ್ರು. 6,000 ಅಂತಂದ್ರೆ ಒಂದು 350 ಅನ್ಕೊಳ್ಳಿ, ಒಂದು 300 ರೂಪಾಯಿ ಅಂತಾನೆ ಅನ್ಕೊಳ್ಳಿ. ಅಥವಾ ಅವರು ನೀರ್ ಬಿಲ್ಲು ಅದು ಇದು ಅಂತ ಅನ್ಕೊಂಡು ಒಂದು 500 ರೂಪಾಯಿ ಜಾಸ್ತಿ ಮಾಡ್ಬೋದಾಗಿತ್ತು. ಸೊ ನನ್ನ ಲೆಕ್ಕದ ಪ್ರಕಾರ ಅದಾದ್ಮೇಲೆ ನಮ್ಗೆ ಅವರು ಬಾಡಿಗೆ ಜಾಸ್ತಿ ಮಾಡಿದ್ದು 2015 ಆಗಿ 2016ರಲ್ಲಿ ನಮ್ಗೆ ಬಾಡಿಗೆ ಜಾಸ್ತಿ ಮಾಡಿದ್ರು. ಅವಾಗ ನಾವು ಕೊಡ್ತಾ ಇದ್ದಿದ್ದು ಬಾಡಿಗೆ ಎಷ್ಟು ಗೊತ್ತಾ, 6,000 ರೂಪಾಯಿ. ಸೊ ನೋಡಿ, ಇಲ್ಲಿ ಬರಿತಾ ಇದ್ದೀನಿ ನಾನು. 2015ರಿಂದ 2016ವರೆಗೂ 1 ವರ್ಷ ಆಯ್ತಲ್ಲ. ಅದಾದ್ಮೇಲೆ ಅವರು ನಮ್ಗೆ 250 ರೂಪಾಯಿನ ಜಾಸ್ತಿ ಮಾಡಿದ್ರು. ಅವರು ಹೇಳಿದ ಪ್ರಕಾರ 6% ಅಂದ್ರೆ ನನಗೆ ಒಂದು 300 ರೂಪಾಯಿ ಅನ್ಕೊಳ್ಳಿ. ಅವ್ರು ಒಂದು 250 ರೂಪಾಯಿ ಜಾಸ್ತಿ ಮಾಡಿದ್ರು. ಅವಾಗ ನಮ್ಗೆ 250 ರೂಪಾಯಲ್ಲಿ ಜಾಸ್ತಿ ಆಯ್ತು, ಆಯ್ತಾ. ಅದಾದ್ಮೇಲೆ 2017, 2018, 2019, 2019, 2020, 2021, 2022, 2016ರಲ್ಲಿ ನಮಗೆ 250 ರೂಪಾಯಿ ಜಾಸ್ತಿ ಮಾಡಿದೆ ಅಂತ ಅಂದ್ಬಿಟ್ಟು ಹೇಳ್ದಲ್ವಾ. ಹಾಗೆ ನಾನು ಹೇಳ್ತಾ ಇರೋದೇನಂತಂದ್ರೆ, ಇದು ನೀರ್ ಬಿಲ್ಲು ಸೇರಿ ಬೋರ್ ಇದೆ, ಹಾಗಾಗಿ ನೀರ್ ಬಿಲ್ಲು ಸೇರಿ ನಮಗೆ 2016ರಲ್ಲಿ 6,000 ರೂಪಾಯಿ ಕಟ್ತಾ ಇದ್ದೆ ನಾನು. 2016ರಲ್ಲಿ ನಾನು 6,000 ರೂಪಾಯಿನ ಬಾಡಿಗೆನ ಕಟ್ಟೋದಕ್ಕೆ ಶುರು ಮಾಡಿದ್ವಿ. ಅಲ್ಲಿಗೆ ಎಷ್ಟಾಯ್ತು, 2016ರಿಂದ
2017ವರೆಗೂ 1 ವರ್ಷ ಆಗುತ್ತಲ್ಲ. ಸೊ ನಮಗೆ ಅವಾಗ ಅವರು ಬಾಡಿಗೆನ ಜಾಸ್ತಿ ಮಾಡೇ ಇಲ್ಲ. ಅವರು 2017ರಲ್ಲೂ ಕೂಡ ಬಾಡಿಗೆ ಜಾಸ್ತಿ ಮಾಡಿಲ್ಲ. ಹಾಗೆ 2018ರಲ್ಲೂ ಕೂಡ ಅವರು ಜಾಸ್ತಿ ಮಾಡಿಲ್ಲ. ಹಾಗೆ 2019ರಲ್ಲೂ ಕೂಡ ಜಾಸ್ತಿ ಮಾಡಿಲ್ಲ. 2020ರಲ್ಲೂ ಜಾಸ್ತಿ ಮಾಡಿಲ್ಲ. 21ರಲ್ಲೂ ಜಾಸ್ತಿ ಮಾಡಿಲ್ಲ. 22ರಲ್ಲೂ ಕೂಡ ಜಾಸ್ತಿ ಮಾಡಿಲ್ಲ. ನನಗೆ ಆಶ್ಚರ್ಯ ಆಯಿತು, ಏನಪ್ಪ ಇದು ಇವ್ರ ಬಾಡಿಗೆನೇ ಕೇಳ್ತಾ ಇಲ್ವಲ್ಲ ಜಾಸ್ತಿ ಅಂತ ಅಂದ್ಬಿಟ್ಟು, ಕೇಳ್ತಾನೆ ಇಲ್ವಲ್ಲ ಅಂತ ಅಂದ್ಬಿಟ್ಟು ನನಗೆ ಆಶ್ಚರ್ಯ ಆಯಿತು. ಅದಾದಮೇಲೆ 2023ರಲ್ಲಿ ನಮಗೆ 500 ರೂಪಾಯಿನ ಜಾಸ್ತಿ ಮಾಡಿದ್ರು. ಅಂದರೆ ನಾವು ಅವಾಗ 2023ರಲ್ಲಿ ನಮಗೆ 500 ರೂಪಾಯಿನ ಜಾಸ್ತಿ ಮಾಡಿದ್ರು. ಈಗ ನಮ್ಮ ಮನೆ ಪ್ರೆಸೆಂಟ್ ಬಾಡಿಗೆ ಬಂದು 6,500 ರೂಪಾಯಿ ಇದೆ. ಈ ಏರಿಯಾದಲ್ಲಿ ನಾನು ತುಂಬಾ ಸರಿ ಹೇಳಿದ್ದೀನಿ, ಈ ಏರಿಯಾದಲ್ಲಿ ಇಷ್ಟು ಕಡಿಮೆ ಬೆಲೆಗೆ ಸಿಗೋದಿಲ್ಲ. ಈಗ ಅಕಸ್ಮಾತ್ ನಾವೇ ಈ ಮನೇನ ಖಾಲಿ ಮಾಡಿದ್ರೆ ಅವರು ಸ್ಟಾರ್ಟಿಂಗೇನೆ ಒಂದು 8,500-9,000 ತನಕನೂ ಕೂಡ ಹೇಳಿದ್ರು ಕೂಡ ಬರ್ತಾರೆ. ಅಷ್ಟು ಈ ಏರಿಯಾದಲ್ಲಿ ಸ್ವಲ್ಪ ಬಾಡಿಗೆ ಜಾಸ್ತಿನೇ ಇದೆ. ಯಾಕೆ ಅಂತಂದ್ರೆ ಎಲ್ಲದಕ್ಕೂ ತುಂಬಾ ಹತ್ರ ಇದೆ. ಅಂಗಡಿ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಬಸ್ ಸ್ಟಾಪ್ ಇರ್ಬೋದು. ಇವಾಗ ತುಂಬಾ ಸ್ವಲ್ಪ ಒಳಗಡೆ ಹೋದ್ರೆ ನಾವು ಬಸ್ ಸ್ಟಾಪ್ಗೆಲ್ಲ ಎಷ್ಟು ನಡ್ಕೊಂಡು ಬರಬೇಕು, ಅದೆಲ್ಲ ಎಷ್ಟು ಪ್ರಾಬ್ಲಮ್ ಆಗುತ್ತಲ್ವಾ. ಹಾಗಾಗಿ ನಮ್ಗೇನಂತಂದ್ರೆ ಇಲ್ಲಿಂದ ಒಂದ್ ಸ್ವಲ್ಪ ದೂರ ನಡ್ಕೊಂಡೋದ್ರೆ ಮಕ್ಳಿಗೆಲ್ಲ ಕಾಲೇಜ್ಗೆ ಹೋಗೋದಕ್ಕೆ ಅದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಇಲ್ಲಿ ನಾನು ನೋಡಿ ಕ್ಯಾಮ್ರಾಗೆ ತೋರಿಸ್ತಾ ಇದ್ದೀನಿ, ಕಾಣಿಸ್ತಾ ಇರ್ಬೋದು. ಒಂದು ನಿಮಿಷ ನಾನು ನಿಮಗೆ ಆ ಕಡೆಯಿಂದ ತೋರಿಸ್ತೀನಿ. ಇದು ಉಲ್ಟಾ ಕಾಣಿಸುತ್ತಲ್ವ ಸೆಲ್ಫಿಯಲ್ಲಿ, ಆ ಕಡೆಯಿಂದ ತೋರಿಸ್ತೀನಿ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ನಾನಿಲ್ಲಿ 40,000 ಅಡ್ವಾನ್ಸ್ ಬರ್ದಿದ್ದೀನಿ. ಹಾಗೆ 2015ರಲ್ಲಿ ಎಷ್ಟು ಬಾಡಿಗೆ ಇತ್ತು, 2016ರಲ್ಲಿ ಎಷ್ಟು ಬಾಡಿಗೆ ಇತ್ತು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನಮಗೆ ಬಾಡಿಗೆ ಅವರು ಜಾಸ್ತಿನೇ ಮಾಡಿಲ್ಲ ಇಷ್ಟು ವರ್ಷ. 1, 2, 3, 4, 5, 6 ವರ್ಷ ಅವರು ಬಾಡಿಗೆನ ಜಾಸ್ತಿ ಮಾಡಿರಲಿಲ್ಲ. ಸೊ ಹಾಗಾಗಿ ನಮಗೆ ಎಷ್ಟು ಉಳಿತಾಯ ಆಗಿದೆ ಅನ್ನೋದನ್ನ ನಾನು ಕೌಂಟ್ ಮಾಡ್ತೀನಿ. ನನಗೂ ಕೂಡ ಗೊತ್ತಿಲ್ಲ, ಒಂದು ಕ್ಯೂರಿಯಾಸಿಟಿ ಇದೆ. ಯಾಕೆ ಅಂತಂದರೆ ನಾನು ತುಂಬ ನೋಡಿದ್ದೀನಿ, 500 ರೂಪಾಯಿ, 1000 ರೂಪಾಯಿ ಎಲ್ಲ ಬಾಡಿಗೆ ಜಾಸ್ತಿ ಮಾಡ್ತಾರೆ. ಬಟ್ ನಾನು ಇವಾಗ ಇಲ್ಲಿ 500 ರೂಪಾಯಿಂದ ಬರ್ಕೊಂಡು ಹೋಗ್ತೀನಿ. ಸೊ ಹಾಗಾಗಿ 2017ರಲ್ಲಿ 500 ರೂಪಾಯಿ ಬಾಡಿಗೆ ಜಾಸ್ತಿ ಮಾಡಿದರೆ ಎಷ್ಟಾಗ್ತಾ ಇತ್ತು ಅನ್ನೋದನ್ನೆಲ್ಲ ನಾನು ಬರ್ಕೊಂಡು ಇವಾಗ ಕೌಂಟ್ ಮಾಡಿ ನಾನು ನಿಮಗೆ ಹೇಳ್ತೀನಿ. ಫ್ರೆಂಡ್ಸ್, ಶೆಕೆ ಇರೋದಕ್ಕೆ ಆಗೋದಿಲ್ಲ. ಆಮೇಲೆ ಫ್ಯಾನ್ ಹಾಕಿದ್ರೆ ಏನು ಗೊತ್ತಾ, ಅದು ಸುಮ್ಮನೆ ಸೌಂಡ್ ಬರುತ್ತೆ, ನಾನು ಮಾತಾಡೋದು ಕೇಳಿಸೋದಿಲ್ಲ. ಅದಕ್ಕೋಸ್ಕರ ಫ್ಯಾನ್ ಹಾಕದೆ ಹಂಗೆ ಮಾತಾಡ್ತಾ ಇದ್ದೀನಿ, ವಿಡಿಯೋ ಮಾಡ್ತಾ ಇದ್ದೀನ. ಸಿಕ್ಕಾಪಟ್ಟೆ ಶೆಕೆ ಇರೋದಕ್ಕೆ ಆಗೋದಿಲ್ಲ. ಕೂಲರು, ಫ್ಯಾನು ಎಲ್ಲ ಹಾಕೊಂಡ್ರು ಸಹ ಇರೋದಕ್ಕೆ ಆಗ್ತಾ ಇಲ್ಲ. ಅಷ್ಟು ಶೆಕೆ ಇದೆ. ರಾತ್ರಿ ಟೈಮ್ ಮಲಗೋದಕ್ಕೆ ಆಗೋದಿಲ್ಲ. ಆಮೇಲೆ ಬೆಳಗಿನ ಜಾವ ನಿದ್ದೆ ಬಂದ್ಬಿಡುತ್ತೆ. ಸೊ ಈ ಥರ ಎಲ್ಲ ಆಗ್ತಾ ಇದೆ. ಹಾಗೆ ನಾನಿಲ್ಲಿ ಇವಾಗ ಇಲ್ಲಿ ಬರ್ಕೊತಾ ಇದ್ದೀನಿ. ನಮಗೆ 2017ರಲ್ಲಿ ಅವ್ರು ನಮಗೆ ಜಾಸ್ತಿ ಬಾಡಿಗೆನ ಜಾಸ್ತಿ ಮಾಡಿದಿದ್ರೆ 500 ರೂಪಾಯಿಂದ 12 ತಿಂಗಳಿಗೆ ಹಾಕೊಂಡ್ರೆ 6,000 ರೂಪಾಯಿ ಆಯಿತು. 2017ರಲ್ಲಿ 500 ರೂಪಾಯಿ ಜಾಸ್ತಿ ಮಾಡಿದ್ರೆ 6,000 ರೂಪಾಯಿ ಆಗುತ್ತೆ. ಹಾಗೆ 2018ರಲ್ಲಿ 500 ರೂಪಾಯಿ ಜಾಸ್ತಿ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ಎಲ್ಲ ಟೋಟಲ್ ಮಾಡಿಬಿಟ್ಟು ನಾನು ನಿಮಗೆ ಆಮೇಲೆ ತಿಳಿಸ್ತೀನಿ. ಒಂದು 5 ನಿಮಿಷ ಲೆಕ್ಕ ಮಾಡಿಬಿಡ್ತೀನಿ, ಆಯಿತಾ. ಫ್ರೆಂಡ್ಸ್, ನಾನಿಲ್ಲಿ ನಿಮಗೆ ಟೋಟಲ್ ಮಾಡಿ ಬರ್ದಿದ್ದೀನಿ, ತೋರಿಸ್ತೀನಿ ಆ ಕಡೆಯಿಂದ. ನಾನು ನಮಗೆ ಟೋಟಲು 8 ವರ್ಷದಿಂದ ಇದೊಂದೇ ಮನೇಲಿ ಇರೋದಕ್ಕೆ ನಮಗೆ ಸೇವ್ ಆಗಿರೋಂಥ ಅಮೌಂಟ್ ಬಂದು 90,000 ಅಂತ ಹೇಳ್ಬೋದು. ಹಾಗೆ ಅಕಸ್ಮಾತ್ ನಾವೇನಾದ್ರೂ ಮನೆ ಖಾಲಿ ಮಾಡಿರ್ತಿದ್ವಿ ಅನ್ಕೊಳ್ಳಿ. ಅಕಸ್ಮಾತ್ ನಮ್ಗೆ ಅಲ್ಲಿ ಬೇರೆ ಕಡೆ ಎಲ್ಲರೂ ಅಡ್ಜಸ್ಟ್ ಆಗಿಲ್ಲ ಅಂತಂದ್ರೆ ಮತ್ತೆ ಖಾಲಿ ಮಾಡ್ಕೊಂಡು ಹೋಗಿದ್ರೆ ಒಂದು 2 ವರ್ಷ ಈ ಮನೇಲಿ, ಇನ್ನೊಂದು 2 ವರ್ಷ ಇನ್ನೊಂದು ಮನೇಲಿ ಅಂತ ಅನ್ಕೊಂಡು ಹೋದ್ರೆ ಅವಾಗ ಟ್ರಾನ್ಸ್ಪೋರ್ಟ್ ಚಾರ್ಜು ಮತ್ತೆ ಪೇಂಟಿಂಗ್ ಚಾರ್ಜು ಅದೆಲ್ಲ ಎಷ್ಟು ಬರುತ್ತೆ ಅಲ್ವಾ. ಸೊ ಅದೆಲ್ಲ ನಮ್ಗಿಲ್ಲಿ ಸೇವ್ ಆಗಿದೆ. ಅದನ್ನು ಕೂಡ ಲೆಕ್ಕ ಮಾಡಿದ್ರೆ ಆಲ್ಮೋಸ್ಟ್ ಒಂದು 1.5-1.5 ಲಕ್ಷ ತನಕ ನಮಗೆ ಉಳಿದಿದೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ನಾವು ಇಲ್ಲಿ 8 ವರ್ಷದಿಂದ ಇರೋದಕ್ಕೆ ಈ ಮನೆಯಲ್ಲಿ ನಮಗೆ 1.25 ಲಕ್ಷ ಅಂತೂ ಉಳಿದಿದೆ. ಪೇಂಟ್ ಚಾರ್ಜು ಮತ್ತೆ ಟ್ರಾನ್ಸ್ಪೋರ್ಟ್ ಚಾರ್ಜು ಅದೆಲ್ಲನೂ ನಮಗೆ ಅಷ್ಟು ಸೇವ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ನಾವು 8 ವರ್ಷದಿಂದ ಈ ಮನೆಯಲ್ಲಿ ಇರೋದಕ್ಕೆ 90,000 ಉಳಿತಾಯ ಆಗಿದೆ. ಸೊ 90,000 ಇವಾಗ ನಾವು ಅವ್ರಿಗೆ ಅವಾಗಿಂದ ಜಾಸ್ತಿ ಮಾಡಿದ್ರೆ ಕೊಡಲೇಬೇಕಿತ್ತು, ಕೊಡ್ತಾ ಇದ್ವಿ. ಇವಾಗ ನಮ್ಮ ಹತ್ರ ಹಣ ಎಲ್ಲೋಗಿದೆ ಅಂತನೂ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳ್ಬೋದು. ನಾವು ಅವಾಗಲೇ ಐಡಿಯಾ ಮಾಡಿಬೇಕಿದ್ರೆ ಬಾಡಿಗೆ ಜಾಸ್ತಿ ಆಯಿತು ಅಂತ ಅಂದ್ಕೊಂಡೇನೆ ನಾವು ಒಂದು ಬ್ಯಾಂಕಲ್ಲೋ ಏನಾದರೂ ಹಾಕಿಟ್ಟಿದ್ರೆ 90,000 ರೂಪಾಯಿ ಉಳಿತಾ ಇತ್ತು. ಬಟ್ ನಮ್ಮ ಹತ್ರ ಆ ಹಣ ಕೂಡ ಇಲ್ಲ. ಇದ್ದೇ ಇರುತ್ತಲ್ಲ ಮನೆ ಖರ್ಚು, ಅದು ನಾವು ಅವ್ರಿಗೆ ಬಾಡಿಗೆ ಅಂತಂದ್ರೆ ಕೊಟ್ಬಿಡ್ತೀವಿ. ಬಟ್ ನಾವೇ ಎತ್ತಿಡಬೇಕು ಅಂತಂದಾಗ ಎತ್ತಿಡೋದಿಲ್ಲ. ಸೊ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಎಲ್ರಿಗೂ ಗೊತ್ತಿರುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದ್ರೆ
ತುಂಬ ಲೆಕ್ಕಾಚಾರದಲ್ಲೇ ಜೀವನ ಮಾಡಬೇಕಾಗತ್ತೆ. ಸೊ ನಾನು ಅದಕ್ಕೋಸ್ಕರ ಈ ಲೆಕ್ಕನ ಮಾಡಿದ್ದೀನಿ. ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಹೇಳ್ತೀನಿ ನಾನು, 90,000 ಉಳಿತಾಯ ಆಗಿದೆ ನೋಡು ಈ ಮನೆಯಲ್ಲಿ ಇರೋದಕ್ಕೆ ಅಂತ ಅಂದ್ಬಿಟ್ಟು. ಈಗ ನಾವೇನಾದ್ರೂ ಈ ಮನೆಯಲ್ಲಿ ಇದ್ದಿದ್ರೆ ಆಲ್ಮೋಸ್ಟ್ ನಮಗೆ 9,000 ನಾವು ಬಾಡಿಗೆ ಕಟ್ಟಬೇಕಿತ್ತು. ಅವರು ಅವಾಗಿಂದನೂ ಕೂಡ ಜಾಸ್ತಿ ಮಾಡ್ಕೊಂಡು ಬಂದಿದ್ರೆ. ಬಟ್ ನಾವು ಇವಾಗ ಕಟ್ತಾ ಇರೋದು 6,500 ಅಷ್ಟೇನೆ. ಎಷ್ಟು ಉಳಿತಾಯ ಆಯ್ತಲ್ವಾ? ಏನು ಅನ್ನಿಸುತ್ತೆ ನಿಮಗೆ ಇದ್ರ ಬಗ್ಗೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ಕೂಡ ತಿಳಿಸಿ. ಹಾಗೆ ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕಾಗುತ್ತೆ ಅಥವಾ ಯಾವ ರೀತಿ ವಿಡಿಯೋಸ್ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ಕೂಡ ತಿಳಿಸ್ಬೋದು. ಹಾಗೆ ನಾನು ಡೈಲಿ ವ್ಲಾಗ್ ಮಾಡ್ತಾ ಇರ್ತೀನಿ. ಬಟ್ ನನಗೆ ಕೆಲಸ ಮನೆ ಎರಡು ಮೇಂಟೈನ್ ಮಾಡಿಕೊಂಡು ಯೂಟ್ಯೂಬು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಬಟ್ ನಾನು ಯೂಟ್ಯೂಬ್ ಮಾಡಲೇಬೇಕು ಅಂತ ಅಂದ್ಬಿಟ್ಟೇ ಸ್ಟಾರ್ಟ್ ಮಾಡಿರೋದು ಚಾನಲ್ನ. ಸೊ ಬಿಡೋದಿಲ್ಲ, ನೋಡೋಣ ಯಾವಾಗ ನನ್ನ ಚಾನಲ್ ಕೂಡ ಮಾನಿಟೇಷನ್ ಆನ್ ಆಗುತ್ತೆ ಅಥವಾ ನಾನು ಯೂಟ್ಯೂಬಲ್ಲಿ ಯಾವಾಗ ಸಕ್ಸಸ್ ಕಾಣ್ತೀನಿ ಅನ್ನೋದನ್ನ ನಾನು ಎಷ್ಟೇ ವರ್ಷ ಆದರೂ ಕೂಡ ಬಿಡೋದಿಲ್ಲ, ಟ್ರೈ ಮಾಡ್ತೀನಿ. ಬಟ್ ನನಗೇನು ಗೊತ್ತಾ, ನಾನು ಯಾವುದಾದ್ರೂ ಒಂದು ಪ್ರಯತ್ನ ಮಾಡಿದ್ರೆ ನಿಜವಾಗ್ಲೂ ಅದರಲ್ಲಿ ಸಕ್ಸಸ್ ಸಿಗುತ್ತೆ. ಸೊ ಇದರಲ್ಲೂ ಕೂಡ ಸಕ್ಸಸ್ ಕಾಣ್ತೀನಿ ಅಂತ ಅಂದ್ಬಿಟ್ಟು ನಾನೇ ಅನ್ಕೊತಾ ಇದ್ದೀನಿ. ಈಗ ನಾನು ನಿಮಗೆ ಅದು ಲೆಕ್ಕನ ತೋರಿಸ್ತೀನಿ ಯಾವ ರೀತಿ ನಾನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಎಷ್ಟೆಷ್ಟು ಯಾವ ವರ್ಷದಲ್ಲಿ ಎಷ್ಟೆಷ್ಟು ಸೇವ್ ಆಗಿದೆ ಅಂತ ಬರೆದಿದ್ದೀನಿ. ಹಾಗೆ ಟೋಟಲ್ ಅಮೌಂಟು ಇಷ್ಟು ನಮಗೆ ಉಳಿತಾಯ ಆಗಿದೆ. ಬಟ್ ನಾವು ಇವಾಗ ಕಟ್ತಾ ಇರೋ ರೆಂಟು ಇಷ್ಟು. ಸೊ ಹೇಳಿ, ನಾನು ಇದೇ ಮನೆಯಲ್ಲಿರೋದು ಏನಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಕೂಡ ನಿಮಗೆ ಕೂಡ ಗೊತ್ತಾಗಿರ್ಬೋದು. ಏನಕ್ಕೆ ಅಂತಂದರೆ ಖರ್ಚು ಮಾಡೋದು ಸುಲಭ, ಬಟ್ ಅದನ್ನು ನಾವೇ ನೋಡಿ ಇವಾಗ ಅಮೌಂಟ್ ಕೂಡ ನಮ್ಮ ಹತ್ರ ಇಲ್ಲ. ನಾವು ಇಲ್ಲಿ ಓನರ್ಗೆ ಇಷ್ಟು ಬಾಡಿಗೆ ಜಾಸ್ತಿ ಮಾಡಿದರೆ ಓನರ್ಗೆ ಕೊಟ್ಬಿಡ್ತಾ ಇದ್ವಿ ನಾವು. ಬಟ್ ಈಗ ಅದನ್ನು ನಾವು ಒಂದು ಕಡೆ ಸೇವ್ ಕೂಡ ಮಾಡಿಟ್ಟಿಲ್ಲ. ನೋಡೋಣ ಮುಂದಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೀನಿ. ಸೊ ನೋಡಿ ಹೇಗಿದೆ ನನ್ನ ಲೆಕ್ಕಾಚಾರ ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ಕೂಡ ನೀವು ತಿಳಿಸ್ಬೋದು. ಫ್ರೆಂಡ್ಸ್ ನೋಡಿದ್ರಲ್ಲ, ನಾನು ಲೆಕ್ಕಾಚಾರ ಮಾಡಿ ನಿಮಗೆ ತಿಳಿಸಿದ್ದೀನಿ ನಮಗೆ ಇದೇ ಮನೆಯಲ್ಲಿ ಇರೋದ್ರಿಂದ ನಮಗೆ ಎಷ್ಟು ಹಣ ಸೇವ್ ಆಗಿದೆ ಅಂತ ಅಂದ್ಬಿಟ್ಟು. ನಾನು ಅದಕ್ಕೋಸ್ಕರನೇ ಇನ್ನೊಂದು ಸ್ವಲ್ಪ ದಿವಸ ಆದಷ್ಟು ನಾವು ಯಾವಾಗಲೂ ಅಷ್ಟೇ ಖರ್ಚು ಮಾಡಿಬಿಡೋದಲ್ಲ, ಖರ್ಚು ಯಾವುದ್ರಲ್ಲಾಗುತ್ತೋ ಅದರಲ್ಲಿ ಕಡಿಮೆನ ಮಾಡಬೇಕು. ಇವಾಗ ತಿನ್ನೋದು ತಿನ್ನಲೇಬೇಕು, ರೇಷನ್ಗಳು ಎಷ್ಟು ಬೆಲೆ ಆಗಿದೆ ಅದೆಲ್ಲ ತರಲೇಬೇಕು. ಬಟ್ ಈ ರೀತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಹಣ ಎಷ್ಟು ಸೇವ್ ಆಗಿದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ನೀವು ಅಷ್ಟೇ ಸ್ವಲ್ಪ ಲೆಕ್ಕಾಚಾರ ಮಾಡಿದ್ರೆ ನಿಮಗೂ ಯಾವುದರಿಂದ ಉಳಿಸ್ಬೋದು, ಎಲ್ಲಿ ಜಾಸ್ತಿ ಖರ್ಚಾಗ್ತಾ ಇದೆ ಅಥವಾ ಯಾವುದನ್ನ ಬೇಡ ಅದನ್ನ ನಾವು ಆ ಖರ್ಚನ್ನ ಮಾಡಬಾರ್ದು, ಅದನ್ನ ನೀವು ಕೂಡ ಒಂದು ಲೆಕ್ಕಾಚಾರ ಮಾಡಿ ನೀವು ಆ ಹಣನ ಉಳಿಸಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೇನಾದ್ರೂ ಒಂದು ಸ್ವಲ್ಪನಾದ್ರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಹಾಗೆ ನನ್ನ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀನೇ ಅಲ್ವಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ಇದುವರೆಗೂ ನನ್ನ ಚಾನಲ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.